ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕರವೇ ವತಿಯಿಂದ ಶಾಲಾ ಮಕ್ಕಳಿಗೆ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಜೆಸ್ಕಾಂ ಸಂಸ್ಥೆಯ ಅಧಿಕಾರಿಗಳು ಅನಿಯಮಿತ ದಂಡ ವಸೂಲಾತಿ ಕಿರುಕುಳ ನಿಲ್ಲಿಸಿ ಎಂದು ಶಾಸಕ ಶ್ರೀನಿವಾಸ್ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕರವೇ ವತಿಯಿಂದ ಶಾಲಾ ಮಕ್ಕಳಿಗೆ ಕನ್ನಡ ಭಾಷಣ ಸ್ಪರ್ಧೆ ಹಾಗೂ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕೂಡಿಗೆ ಆಂಗ್ಲ ಮಾಧ್ಯಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಕನ್ನಡ ಭಾಷಣ ಸ್ಪರ್ಧೆಯನ್ನು ಕೊಡಗು ಕರವೇ ವತಿಯಿಂದ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಪ್ರಾಂಶುಪಾಲರಾದ ಶ್ರೀಮತಿ ಭಾರತಿಯವರು ವಹಿಸಿದ್ದರು. ಶಾಲೆಯ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಕುದಪೂಜೆ ಅವರು, ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ಅಣ್ಣಯ್ಯನವರು ಹಾಗೂ ಮಹಿಳಾ ಅಧ್ಯಕ್ಷರಾದ ರೂಪಾ ಹಾನಗಲ್ರವರು ಶಾಲು ಫಲ ಪುಷ್ಪ ಅರ್ಪಿಸಿ ಗೌರವಿಸಿ ಸನ್ಮಾನಿಸಿದರು. ಈ ಸಂದರ್ಭ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಾಗಿ ಕನ್ನಡಕ್ಕೆ ನಮ್ಮ ಸಂಕಲ್ಪ ಎಂಬ ವಿಷಯವಾಗಿ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಭಾಷಣ ಸ್ಪರ್ಧೆಯಲ್ಲಿ ಕುಮಾರಿ ಪ್ರಕೃತಿ ಎಸ್ಪಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಸಾನ್ವಿ, ಪೂವಮ್ಮ ಹಾಗೂ ಕುಮಾರಿ ಜೀವಿತ ತೃತೀಯ ಸ್ಥಾನ ಪಡೆದು ವಿಜೇತರಾದರು. ಭಾಷಣ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನೆನಪಿನ ಕಾಣಿಕೆ ಹಾಗೂ ಬಹುಮಾನವನ್ನು ವಿತರಿಸಲಾಯಿತು. 10 ವರ್ಷಗಳಿಂದ ನಿರಂತರವಾಗಿ ಶಾಲೆ ಮತ್ತು ಶಾಲಾ ಆವರಣವನ್ನು ಶುಚಿಯಾಗಿರಿಸಿ ಶಾಲಾ ಮಕ್ಕಳ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದ ಅಲ್ಲಿನ ಸ್ವಚ್ಛತಾ ಸಿಬ್ಬಂದಿಗಳಾದ ಶ್ರೀಮತಿ ಸುಧಾ, ಶ್ರೀಮತಿ ರಾಧಾ ಮತ್ತು ಶ್ರೀ ಶಿವಕುಮಾರ್ ಅವರಿಗೆ ಶಾಲು, ಪೇಟ ಹಾಗೂ ಫಲ ಅರ್ಪಿಸಿ ಅವರನ್ನು ಗೌರವಿಸಲಾಯಿತು. ಸಭೆಯಲ್ಲಿ ಕೊಡಗು ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಕುದಪಜೆ, ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯದರ್ಶಿ ದಿವ್ಯ ದೇವಾಂಗ, ಜಿಲ್ಲಾ ಉಪಾಧ್ಯಕ್ಷರಾದ ರಾಜೇಶ್, ಜಿಲ್ಲಾ ಸಂಚಾಲಕರಾದ ಗೋವಿಂದ್ರ ದಾಸ್, ಟೈಲರ್ಸ್ ಘಟಕದ ಅಧ್ಯಕ್ಷರಾದ ಶ್ರೀ ಕೃಷ್ಣರವರು, ಜಿಲ್ಲಾ ಮಹಿಳಾ ಉಪಾಧ್ಯಕ್ಷರಾದ ಪೂರ್ಣಿಮಾ, ಮಹಿಳಾ ತಾಲೂಕು ಅಧ್ಯಕ್ಷರಾದ ರೂಪಾ ಹಾನಗಲ್, ತಾಲೂಕು ಗೌರವ ಅಧ್ಯಕ್ಷರಾದ ಧನರಾಜ್ ರವರು, ಹೋಬಳಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ರಾಜೇಶ್, ಶ್ರೀಮತಿ ಪುಷ್ಪ, ಶ್ರೀಮತಿ ಯಶೋಧ ಹಾಜರಿದ್ದರು. ಶಿಕ್ಷಕಿಯವರಾದ ಶ್ರೀಮತಿ ಅಮೃತರವರು ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು. ಕರ್ನಾಟಕ ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮ್ಮದೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಮ್ ಡಿಮವ, ಓ ಕರ್ನಾಟಕ ಹೃದಯ ಶಿವ. ಓ ಓ ಓ ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಓ ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ಬೆರಳಲಿ ಹರಸು. ಓ ಕನ್ನಡ ಕನ್ನಡ ಆಸವಿ ಕನ್ನಡ, ಕನ್ನಡ ಕನ್ನಡ ಆಹಾಸವಿ ಕನ್ನಡ, ಆಹಾಸವಿ ಕನ್ನಡ, ಆಹಾಸವಿ ಕನ್ನಡ. ಭಾಷೆ ಮಾತಾಡ್ಬೋದು, ಆದರೆ ಕನ್ನಡದಲ್ಲಿ ಮಾತಾಡುವಾಗ ಸಿಗುವಂಥ ಖುಷಿ ಬೇರೆ ಭಾಷೆಯಲ್ಲಿ ಸಿಗುತ್ತೆ. ಈಗ ನಾವು ಬೇರೆ ಕಡೆ ಹೋದರೆ ತಮಿಳು, ಕನ್ನಡ, ಮಲಯಾಳ, ತಮಿಳಲ್ಲಿ ಹೋದಾಗ ತಮಿಳ್ನಾಡಲ್ಲಿ ಹೋದರೆ ನಾವು ಇಂಗ್ಲೀಷ್ ಬೋರ್ಡ್ ಸಮೇತ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಬರೀ ತಮಿಳಲ್ಲೇ ಇರುತ್ತೆ. ನಮ್ಮ ಕಡೆಗೆ ಅಲ್ಲಿ ಹೋದಾಗ ಮಾತಾಡೋಕ್ಕೂ ಬರಲ್ಲ, ಅದನ್ನ ಓದೋಕ್ಕೂ ಬರಲ್ಲ. ನಾವು ಹೇಗೆ ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ನಮಗೆ ಬೇಕಾದ ವಸ್ತುಗಳನ್ನಾದರೂ ಬೇರೆ ಏನು ಬೇಕಂತ ಹೇಳಿದ್ರು ನಮಗೆ ಮಾತಾಡೋಕ್ಕೆ ಬರೋದಿಲ್ಲ, ಓದಕ್ಕೆ ಬರೋದಿಲ್ಲ. ಅದೇ ನಾವು ಕರ್ನಾಟಕದಲ್ಲಿ ಎಲ್ಲ ಭಾಷೆಯಲ್ಲಿ ನಾವು ಬೋರ್ಡ್ ಹಾಕ್ತೀವಿ. ತಾಲೂಕು ಘಟಕಗಳ ಸಮ್ಮೇಳನದಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು. ಅದು ಕನ್ನಡಿಗರು ಮತ್ತೆ ಕನ್ನಡದ ಒಡನಾಡಿಗಳು ಯಾವುದಕ್ಕೆ ಕಾಯಕ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯನಿ, ಕುಶಾಲನಗರ. ಕಾರ್ಕಳದಲ್ಲಿ ಅರ್ಥಪೂರ್ಣವಾಗಿ ನಡೆದ ಪತ್ರಿಕಾ ದಿನಾಚರಣೆ.
ಇಂದಿನ ಡಿಜಿಟಲ್ ಯುಗದಲ್ಲಿ ಸುದ್ದಿಗಳು ಅತ್ಯಂತ ಧಾವಂತ ಹಾಗೂ ವೇಗದಿಂದ ಸಾಗುತ್ತಿವೆ. ಮಾಹಿತಿ ತಂತ್ರಜ್ಞಾನ ಬೆಳೆದಂತೆಲ್ಲ ಸುದ್ದಿಗಳು ಹರಿವು ಹೆಚ್ಚಾಗಿದ್ದು, ಆ ಹಂತದಲ್ಲಿ ಪ್ರಸಾರವಾಗುವ ಮಾಹಿತಿಗಳಲ್ಲಿ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಎಂಬುದನ್ನು ಸರಿಯಾಗಿ ವಿಮರ್ಶಿಸಿ ಜನರಿಗೆ ತಲುಪಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಕರಾವಳಿ ಪ್ರಾಧಿಕಾರ ಅಧ್ಯಕ್ಷ ಎಂಎ ಗಫೂರ್ ಹೇಳಿದರು. ಅವರು ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ ಇದರ ನೇತೃತ್ವದಲ್ಲಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ ಇದರ ಸಹಯೋಗದಲ್ಲಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಪ್ರತಿಯೊಬ್ಬರು ಸಾಮಾಜಿಕ ಕಳಕಳಿ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿಯಲು ಸಾಧ್ಯ ಎಂದು ಈ ಸಂದರ್ಭ ಅಭಿಪ್ರಾಯಪಟ್ಟರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಹಿರಿಯ ಪತ್ರಕರ್ತ ಬಿಪಿನ್ ಚಂದ್ರಪಾಲ್ ನಕ್ರೆ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಹರೀಶ್ ಅಚ್ಚರಿಪೇಟೆ, ಕೋಶಾಧಿಕಾರಿ ಸತೀಶ್ ಶೆಟ್ಟಿ ವಾಮದಪಾದವು ವೇದಿಕೆಯಲ್ಲಿದ್ದರು. ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಉದಯ್ ಕುಮಾರ್ ಮುಂಡ್ಕೂರು ಸ್ವಾಗತಿಸಿದರು. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು. ಸಂಘದ ಸದಸ್ಯರ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಪ್ರಜ್ಞರಬ್ ಎಂ, ಐಪುನ್ ಮರಿಯಂ ಫಾತಿಮಾ, ತನಿಷ್ ಕುಮಾರ್ ಇವರಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಲಾಯಿತು. ಹರೀಶ್ ಆಚಾರ್ಯ ಹೆಸರು ವಾಚಿಸಿದರು. ಚೈತ್ರ ಕಬ್ಬಿನಲ್ಲಿ ನಿರೂಪಿಸಿದರು. ಅವಿನಾಶ್ ಶೆಟ್ಟಿ ವಂದಿಸಿದರು. ಆದ್ರೆ ಇವತ್ತು ನಾವು ಪ್ರಪಂಚವನ್ನ ಒಂದು ಬಾರಿ ನೋಡಿದಾಗ, ನಾನು ಇವತ್ತು ಬೆಳಿಗ್ಗೆ ನೋಡಿದೆ, ಮೊಬೈಲ್ ಅಲ್ಲಿ ನೋಡಿದಾಗ ಒಂದು ದೊಡ್ಡ ಸುದ್ದಿ ಬಂತು. ಆದ್ರೆ ಸ್ವಲ್ಪ ಹೊತ್ತಿನಲ್ಲಿ ಆ ಸುದ್ದಿ ಅದು ಅಲ್ಲ ಅಂತ ಹೇಳುವಂತ ಮಾತುಗಳು ಕೂಡ ಬಂತು. ಆದ್ದರಿಂದ ಇವತ್ತು ಎಷ್ಟು ಸತ್ಯದ ಸುದ್ದಿಗಳು ಬರ್ತದೆಯೋ ಅಷ್ಟೇ ರೀತಿಯಲ್ಲಿ ಇವತ್ತು ತಪ್ಪುಗಳು, ಜನರಿಗೆ ಸುಳ್ಳು ವಿಚಾರಗಳನ್ನು ತಿಳಿಸತಕ್ಕಂತ ಪ್ರಯತ್ನಗಳು ಕೂಡ ಇವತ್ತು ನಮ್ಮ ಡಿಜಿಟಲ್ ಯುಗದಲ್ಲಿ ಅದು ಪ್ರಾರಂಭ ಆಗಿದೆ. ಅದರ ಬಗ್ಗೆ ನಾವು ಇವತ್ತು ಜಾಗೃತರಾಗಿರ್ಬೇಕಾಗಿರ್ತಕ್ಕಂತ ಅವಶ್ಯಕತೆ ಇದೆ. ಕಾನೂನಾತ್ಮಕವಾದಂತಹ ಕ್ರಮಗಳನ್ನು ಕೈಗೊಳ್ಳಬಹುದಾದಂತ ಅವಕಾಶ ಉಂಟು. ಆ ನೆಲೆಯಲ್ಲಿ ಇವತ್ತು ಬಹುಶಃ ಇತ್ತೀಚಿನ 1-2 ವರ್ಷಗಳಿಂದ ಜನ ಈ ವಿದ್ಯುತ್ ಮಾಧ್ಯಮಗಳಿಂದ ದೂರ ಸರಿ, ಈ ಮೊಬೈಲ್ಗಳಿಂದ ದೂರ ಸರಿ, ಪತ್ರಿಕಾ ಮಾಧ್ಯಮದ ಕಡೆಗೆ ಸತ್ಯ ಶೋಧನೆಯ ನಿಮಿತ್ತವಾಗಿ ವಾಲುತ್ತಿದ್ದಾರೆ. ಪತ್ರಿಕಾ ಕ್ಷೇತ್ರ ಮತ್ತೆ ಜಿಗಿದೇಳುತ್ತಿದೆ ಎಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂತು ಹೇಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅನ್ನುವಂತಹದ್ದು ಪ್ರಧಾನವಾದ ಸ್ತಂಭಗಳಿದೆಯೋ ಅದಕ್ಕೆ ಪತ್ರಿಕಾ ರಂಗವು ಸೇರಿಕೊಂಡು ಪತ್ರಿಕೆಗಳಿಗೆ ಒಂದು ಜವಾಬ್ದಾರಿ ಬರಲಿಕ್ಕೆ ಶುರುವಾಯಿತು. ಏನ್ ಜವಾಬ್ದಾರಿ ಅಂತ ಹೇಳಿದ್ರೆ, ಪತ್ರಿಕೆ ಸರ್ಕಾರದ ಸೌಲಭ್ಯಗಳನ್ನು ಜನರಿಗೆ ಮುಟ್ಟಿಸುವ, ಜನರಿಗೆ ಮಾಹಿತಿಯನ್ನು ನೀಡುವ ಮತ್ತು ಜನರ ಸಮಸ್ಯೆಯನ್ನ ಸರ್ಕಾರಕ್ಕೆ ಮುಟ್ಟಿಸುವ, ಸಮಾಜಕ್ಕೆ ಯೋಗ್ಯವಾದ ಮಾಹಿತಿಗಳನ್ನ ತಿಳಿಸುವ ಮೂಲಕವಾಗಿ ಜಾಗೃತಿಯನ್ನು ಮೂಡಿಸುವ, ಅಲ್ಪ ಸ್ವಲ್ಪ ಮನೋರಂಜನೆ ನೀಡುವ ಉದ್ದೇಶದಿಂದ ಪತ್ರಿಕೆಗಳು ಪ್ರಾರಂಭವಾದವು. ಪತ್ರಿಕಾ ಜಗತ್ತನ್ನುವಂತಹದ್ದು ಬೆಳಿಗ್ಗೆ ಎದ್ದ ತಕ್ಷಣ ಕೈಗೆ ಪತ್ರಿಕೆ ಸಿಗದೆ ಇದ್ರೆ ಆ ದಿವಸದ ಕೆಲಸ ಮುಂದುವರಿಯುವುದು ಕಷ್ಟ ಎನ್ನುವಂತಹ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಪತ್ರಿಕಾ ಪ್ರೇಮಿಗಳನ್ನಾಗಿ ಜನರನ್ನ ನೋಡಿದ್ದು. ವಿದ್ಯಾವಂತರಂತೂ ಪ್ರತಿ ಮನೆಗೆ ಈ ಪತ್ರಿಕೆಯನ್ನ ಮುಟ್ಟಿಸುವ ಕೆಲಸವನ್ನ ಮಾಡಲಿಕ್ಕೆ ಆರಂಭಿಸಿದ್ರು. ಅದ್ರ ಹಿಂದೆ ಅನೇಕ ಜನರ ಪರಿಶ್ರಮ ಇದೆ. ನಾವು ನಿಜವಾಗಿ ಇವತ್ತು ಬಂದು ಭಾಷಣ ಮಾಡ್ತಾ ಇದ್ದೇವೆ. ಶುಭಾಶಯವನ್ನ ತಮ್ಮೆಲ್ಲರಿಗೂ ಸಹಿತ ಕೋರ್ತೇನೆ. ಯಾಕೆಂತಂದ್ರೆ ಇಲ್ಲಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳೆಲ್ಲ ನೆರೆದಿದ್ದಾರೆ. ಅವ್ರನ್ನ ಯಾಕೆ ಕೂರಿಸಿದೀವಿ ಅನ್ನೋದನ್ನ ಸಹಿತ ನಾವು ಹೇಳ್ತೀವಿ. ಸೈನ್ಸ್ ವಿದ್ಯಾರ್ಥಿಗಳಂತ ಬಂದ್ರೆ ಅವರಿಗೆ ಈ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಯಾವ ಘಟನೆಗಳ ಬಗ್ಗೆ ಸಹಿತ ಅವರಿಗೆ ಬೇಡ. ಅವ್ರಿಗೇನಿದ್ರು ಸಹಿತ ಅದೇ ನೀಟು, ಅದೇ ಜೈ, ಅದೇ NDA, ಅದೇ ಏನು ನಾಟ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ. ಆದ್ರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಗಳೇ ಕೇವಲ ಪಾಠ ಮಾತ್ರ ಅಲ್ಲ, ಪಾಠದ ಜೊತೆ ಪಠ್ಯೇತರವಾದ ಚಟುವಟಿಕೆಗಳನ್ನ ನಾವು ವಿದ್ಯಾರ್ಥಿಗಳಿಗೆ ಮೊದಲೇ ದಿವಸದಿಂದ ಮಾಡ್ತಾ ಬಂದಿದ್ದೇವೆ. ಈ ಕೆಲಸವನ್ನ ನಮ್ಮ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಆಗ್ತಾ ಇದೆ. ಸೆಕೆಂಡ್ PUC ಅಂತ ಬಂದ್ರೆ ಆಬ್ವಿಯಸ್ಲಿ ಎಲ್ಲ ಪೇರೆಂಟ್ಸ್ಗಳು ಸಹಿತ ಪರ್ಸೆಂಟೇಜ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂತ ಟೈಮಲ್ಲಿ ಹೊಸದಾಗಿ ಬಂದಂತ ವಿದ್ಯಾರ್ಥಿಗಳಿಗೆ ಇದನ್ನ ಕಂಟಿನ್ಯೂ ಮಾಡಬೇಕು, ತಾವುಗಳು ಸಹಿತ ಇದನ್ನ ಮೈಗೂಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮನ್ನ ಕೂರಿಸಿದ್ದೇವೆ. ಸಮಾಜದಲ್ಲಿ ಒಂದು ಮಾತುಂಟು, ಪತ್ರಿಕೆ ಮತ್ತು ಪತ್ರಕರ್ತರು ಅಂತಂದ್ರೆ ಕಣ್ಣು ಮತ್ತು ಕಿವಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಪತ್ರಿಕೆಗಳನ್ನ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳ್ಕೊಂಡು ನಮ್ಮ ಹಿರಿಯರಾದ ಬಿಪಿನ್ ಚಂದ್ರಪಾಲ್ ಅವರು ತಿಳಿಸಿದ್ರು. ನಿಜವಾಗ್ಲೂ ಹೌದು. ಯಾಕೆಂದ್ರೆ ಸಮಾಜದಲ್ಲಿ
ಸಮಾಜ ಮತ್ತು ಸರ್ಕಾರದ ಮಧ್ಯ ಬೆಸುಗೆಯನ್ನ ಕೂಡುವಂತ ಕಾರ್ಯಕ್ರಮ ಈ ಪತ್ರಿಕೆ ಮತ್ತೆ ಪತ್ರಕರ್ತರು ಮಾಡ್ತಾರೆ. ಸಮಾಜದಲ್ಲಿ ಸಾಕಷ್ಟು ವಿಚಾರಗಳ ನಡೆಯುತ್ತೆ, ಅದರಲ್ಲಿ ಒಂದಿಷ್ಟು ಬೇಡದೆ ಹೋದಂತ ಸಮಾಜದಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಬೇಕಾಂತ ಕಾರ್ಯಕ್ರಮ ನಡೆಯುತ್ತೆ. ಸಮಾಜದಲ್ಲಿ ಇರುವಂತ ಸಾಕಷ್ಟು ಸಮಸ್ಯೆಗಳನ್ನ ಪತ್ರಿಕೆಗಳಲ್ಲಿ ಅದನ್ನ ಮೂಡಿಸಿ ಸರ್ಕಾರಕ್ಕೆ ಈ ವಿಚಾರವನ್ನ ಗಮನ ತರಿಸುವಂತ ಕೆಲಸವನ್ನ ಪತ್ರಕರ್ತರು ಮತ್ತು ಪತ್ರಿಕಾ ವೃಂದದವರು ಮಾಡ್ತಾ ಇದ್ದಾರೆ. ಎದುರಿಸಬೇಕಾದ್ರೆ ಪತ್ರಿಕೆ ಓದು ಅತ್ಯಂತ ಮುಖ್ಯ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪತ್ರಿಕೆ ಓದನ್ನ ಅಭ್ಯಾಸ ಮಾಡಬೇಕು. ಪತ್ರಿಕೆ ಓದು ಮತ್ತೆ ಪುಸ್ತಕ ಓದು ನಿತ್ಯ ಮಾಡುವವರಿಗೆ ಕಾಲೇಜಿನ ವತಿಯಿಂದ ಗಣಪತಿ ಸರ್ ಅವರಲ್ಲಿ ಒಂದು ನಂದು ಮನವಿ ಇದೆ. ಪತ್ರಿಕೆ ಮತ್ತೆ ಪುಸ್ತಕ ಓದುವವರನ್ನ ವಾರ ಒಂದು ಏನಾದರೂ ಅವರಿಗೆ ವರದಿ ಮಾಡ್ಲಿಕ್ಕೆ ಒಂದು ಸಣ್ಣ ವರದಿ ಮಾಡುವಂತಹ ಅವಕಾಶ ಮಾಡಿಕೊಟ್ರೆ ಅವರಿಗೆ ಇಂಟರ್ನಲ್ ಮಾರ್ಕ್ಸ್ ಕೊಡುವಂತಹ ವ್ಯವಸ್ಥೆ ಇದೆ. ಈ ಪತ್ರಿಕೆ ಮತ್ತು ಪುಸ್ತಕ ಓದುವವರಿಗೆ ಇಂಟರ್ನಲ್ ಮಾರ್ಕ್ಸ್ 1 ಅಥವಾ 2 ಹೆಚ್ಚುವರಿಯಾಗಿ ಕೊಡುವಂತಹ ಒಂದು ಅವಕಾಶ ಮಾಡಿಕೊಡಿದ್ರೆ ಅವಾಗ ಪತ್ರಿಕೆ ಮತ್ತೆ ಪುಸ್ತಕ ಓದುವವರ ಸಂಖ್ಯೆ ಕೂಡ ಹೆಚ್ಚುತ್ತದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲರೂ ಪತ್ರಿಕೆ ಮತ್ತೆ ಪುಸ್ತಕ ಓದುವಂತಾಗಲಿ, ಪುಸ್ತಕದ ಓದಿನ ಅಭಿರುಚಿ ಹೆಚ್ಚಲಿ ಅಂತ ಹಾರೈಸ್ತಾ ಎಲ್ಲರಿಗೂ ನಮಸ್ಕಾರ. ಕೊಡಬೇಕಾಗಿದೆ, ಅದಕ್ಕೋಸ್ಕರ ನಾನು ನೇರವಾಗಿ ಬರ್ತಾ ಇದ್ದೇನೆ. ಏನಾಗ್ತಾ ಇದೆ ಅಂದರೆ, ಇವತ್ತಿನ ಯುಗ ನಿಮ್ಮ ಯುಗ. ನಿಮ್ಮ ಯುಗದಲ್ಲಿ ಏನು ಪಾಸಿಟಿವ್ನೆಸ್ ಏನಿದೆ ಅಂದರೆ, ನಿಮಗೆ ನಾವೀಗ ನವಮಾಧ್ಯಮ ಅಂತ ಕರೀತಾ ಇದ್ದೇವೆ. ಪ್ರಿಂಟು ಅಲ್ಲ, ಎಲೆಕ್ಟ್ರಾನಿಕ್ ಅಲ್ಲ. ಈ ನವಮಾಧ್ಯಮದಲ್ಲಿ ಏನಾಗ್ತದೆ ಅಂದರೆ, ಸುದ್ದಿಗಳು ಕ್ಷಣಾರ್ಧದಲ್ಲಿ ವಿಶ್ವದ ಅಗಲಕ್ಕೆ ಹರಡ್ತವೆ. ಆದರೆ ನಾಳೆ ಬೆಳಿಗ್ಗೆ ಅದರಲ್ಲಿ ತಪ್ಪಾಗಿದ್ದರೆ ಯಾರೂ ಹೊಣೆಗಾರರಾಗುವುದಿಲ್ಲ. ಮುದ್ರಣ ಒಂದು ಪತ್ರಿಕೆ ಎಷ್ಟು ನಾವು ಕಾಳಜಿಯನ್ನು ವಹಿಸ್ತೇವೆ ಅಂದರೆ, ಈಗ ಗಫೂರ್ ಸರ್ ಹೇಳ್ತಾ ಇದ್ರು, ಅದು ಸುಳ್ಳು ಆಗಿರ್ಬೋದು, ಎಲ್ಲಿಯ ತನಕ ನಾನು ಅದನ್ನು ರೈಟಿಂಗಲ್ಲಿ ನಾನು ನೋಡೋದಿಲ್ವೋ ಅದು ದಾಖಲಾಗೋದಿಲ್ಲ, ಅದು ಯಾರಿಗೂ ಮಾನ್ಯತೆ ಪಡೆಯುವುದಿಲ್ಲ. ಮಿತ್ರರೇ, ನಾನು ಯಾಕೆ ಈ ವಿಷಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ, ನವಮಾಧ್ಯಮ ಬಂದ ಮೇಲೆ ಇವತ್ತು ಹಿಟ್ ಆ್ಯಂಡ್ ರನ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಯಾರೊಬ್ಬರ ಮೇಲೆ ತೇಜೋವಧೆ ಮಾಡಿ ಕ್ಷಣಾರ್ಧದಲ್ಲಿ ಅದನ್ನು ಯೂಟ್ಯೂಬ್ನಿಂದ ಅದನ್ನು ಅಳಿಸಿಬಿಡ್ತಾರೆ. ಆದರೆ ಜನಮಾನಸದಲ್ಲಿ ಅಂಚೆ ಹಾಗಂತೆ ಹೀಗಂತೆ ಹೀಗಂತೆ ಹಾಗಂತೆ ಅಂತ ಹೇಳ್ಬಿಟ್ಟು ಹೋರಾಟದ ದಾರಿ, ಅವಹೇಳನಕಾರಿ ಎಲ್ಲವೂ ಬೇಗ ಬೇಗ ಮನೆ ಮುಟ್ತಾ ಇದೆ. ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಿದೆ, ನಾನು ಯಾಕೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಂದರೆ, ಇವತ್ತು ನಮ್ಮಲ್ಲಿ ನಾನೊಬ್ಬ ಫೋಟೋಗ್ರಾಫರ್ ಆಗಿ ನಾನು ನಿಮ್ಮ ಹತ್ರ ಏನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಅಂದರೆ, ನಮ್ಮಲ್ಲಿ ಇವತ್ತು ಇಮ್ಯಾಜಿನರಿ ಪವರ್ ಕಡಿಮೆ ಆಗ್ತಾ ಇದೆ. ನಮಗೆ ಏನಿದ್ರು ಸಹ ನಾವು ನೋಡಬೇಕು. ರೀಲ್ಸ್ನಲ್ಲಿ ನಿಮ್ಮ ಅನೇಕರಲ್ಲಿ ನೀವು ರೀಲ್ಸ್ ಮಾಡೋದ್ರಲ್ಲಿ ತುಂಬ ಮುಂದೆ ಹೋಗ್ತಾ ಇದ್ದೀರಿ. ಏನಾಗ್ತಾ ಇದೆ ಅಂದರೆ, ನಾವು ಅದನ್ನು ಇಮ್ಯಾಜಿನೇಷನ್ ಮಾಡುವ ಒಂದೇನು ಹಂತ ಇದೆ ಅದು ಮರೆತು ಹೋಗ್ತಾ ಇದೆ. ರಾಮಾಯಣದಲ್ಲಿ ರಾಮನಿಗೆ ತುತ್ತುವನ್ನು ತಿನ್ನಿಸ್ಲಿಕ್ಕೆ ಅವರ ತಾಯಿ ಚಂದ್ರನನ್ನು ಕನ್ನಡಿಯಲ್ಲಿ ತೋರಿಸಿ ತಿನ್ನಿಸಿದ್ದು ಅಂತ ಹೇಳ್ಬಿಟ್ಟು ನೋಡಿ. ನಿಮ್ಮ ಭಾವನಾ ಲಹರಿಗಳು ಹೇಗೆ ಹರಿದು ಹೋಗ್ತದಂದ್ರೆ, ಈಗ ನೀವೊಂದು ಆ ಕ್ಷಣಕ್ಕೆ ನೀವು ತಾಯಿ ಆಗ್ತೀರಿ ಅಥವಾ ಮಗು ಆಗ್ತೀರಿ. ಒಂದು ಮರ ಬರ್ತದೆ ಕೈಯಲ್ಲಿ, ಕಣ್ಣಲ್ಲಿ ಒಂದು ಕನ್ನಡಿ ಬರ್ತದೆ, ಮಗು ತುತ್ತಿಗೆ ನೋಡಿ. ಇದು ಇಮ್ಯಾಜಿನರಿ ಪವರ್. ಇದನ್ನು ನಾನು ಕ್ಷಣಾರ್ಧದಲ್ಲಿ ಫೋಟೋ ತೆಗೆದು ತೋರಿಸಿಬಿಟ್ರೆ ಅದರಲ್ಲಿ ಯಾವ ಬೇರೆ ಅರ್ಥಗಳಿರುವುದಿಲ್ಲ. ಹಾಗಾಗಿ ಇವತ್ತಿನ ಉದ್ದೇಶ, ನಮ್ಮ ಏನು ಪತ್ರಿಕಾ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ, ಈ ಬದ್ಧತೆ ಹೇಗಿದೆ ಅಂದರೆ, ನಮ್ಮಲ್ಲಿ ಇನ್ನೂ ಸಹ ಇಮ್ಯಾಜಿನೇಷನ್, ಕಲ್ಪನಾ ಶಕ್ತಿ ಹೆಚ್ಚಬೇಕು. AI ನಿಲ್ಲಬೇಕು ಅಂದರೆ ಕಲ್ಪನಾ ಶಕ್ತಿ ಹೆಚ್ಚಬೇಕು. ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಸಮರಾಚಾರ ಪ್ರಾರಂಭವಾಯಿತು, ಉದಯವಾಣಿ ಪ್ರಾರಂಭವಾಯಿತು, ಹೊಸದಿಗಂತ ಪ್ರಾರಂಭವಾಯಿತು, ವಾರ್ತಾಭಾರತಿ ಪ್ರಾರಂಭವಾಯಿತು, ಹಾಗೆ ಜನವಾಹಿನಿ ಪ್ರಾರಂಭವಾಯಿತು, ಮುಂಗಾರು ಪ್ರಾರಂಭವಾಯಿತು, ನವಭಾರತ ಪ್ರಾರಂಭ ಆಯಿತು. ಎಲ್ಲ ಪತ್ರಿಕೆಗಳು ದೇಶಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ನೀಡಿದಂಥ ಪತ್ರಿಕೆಗಳು. ಹಾಗೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಇಲ್ಲಿ ಕ್ರಿಯೇಟಿವ್ ಶಾಲೆಯಲ್ಲಿ ಕೆಲವು ವಿದ್ಯಾರ್ಥಿಗಳನ್ನು ಸೇರಿಸಿದ್ದೇನೆ. ಅದರಲ್ಲಿ ಕೆಲವು ಪತ್ರಕರ್ತರ ಸಂಬಂಧಿಕರಿದ್ದಾರೆ. ನನಗೆ ರಾಜ್ಯ ಸಂಘದ ಅಧ್ಯಕ್ಷರು ಮತ್ತು ಇವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಮಗೊಂದು ಕ್ರಿಯೇಟಿವ್ ಅಲ್ಲಿ ಸೀಟ್ಸ್ ಕೊಡಿಸಿ ಸರ್ ಅಂತೇಳಿ. ಆಗ ನಾನು ಅಶ್ವಥ್ ಸರ್ ಹತ್ರಲ್ಲಿ ಬರಲಿಕ್ಕೆ ಉಂಟು.
ಬಂದು ಸರ್ ಈಗ ಒಂದು ಸೀಟ್ ಆಗಬೇಕು ನಮ್ಮ ಹುಡುಗ, ಪರ್ಸೆಂಟೇಜ್ ಇದೆ, ಪ್ರಾಬ್ಲಮ್ ಇಲ್ಲ. ಅದು ಇಲ್ಲಿ ಸೀಟ್ ಸಿಗಬೇಕಾದ್ರೂ ಅಷ್ಟೇ ಪ್ರಾಬ್ಲಮ್, ಪರ್ಸೆಂಟೇಜ್ ಪ್ರಾಬ್ಲಮ್ ಇರೋದಿಲ್ಲ ಬರುವಾಗ. ಯಾಕಂತ ಹೇಳಿದ್ರೆ ಇವತ್ತು ನಾವು ಸನ್ಮಾನ ಮಾಡಿದಂಥ ಉದ್ದೇಶ ಯಾಕಂತ ಹೇಳಿದ್ರೆ ನೀಟಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಟ್ಟದ್ದು ನಮ್ಮ ಕಾರ್ಕಳದ ಹೆಮ್ಮೆಯ ಕ್ರಿಕೆಟ್ ಸಂಸ್ಥೆ. ಇಲ್ಲಿಯ ವಿದ್ಯಾರ್ಥಿ ನೀಟಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾನಂತಾದ್ರೆ ಹಲವಾರು ವರ್ಷಗಳಿಂದ ಎಷ್ಟು ಯಾವತ್ತಿನ ಪ್ರಾರಂಭ ಆಯಿತು ಅವತ್ತಿನ ಇವತ್ತಿನವರೆಗೆ ಪ್ರತಿ ವರ್ಷ 100% ರಿಸಲ್ಟ್, ಅದು 100% ರಿಸಲ್ಟ್ ಅಂತ ಬರ್ತಾರೆ. ಇವರು ಹೇಳಿದ್ರು ಎಲ್ಲರೂ ಎಬವ್ 90 100 ಇದ್ದವರಿದ್ದಾರಂತೆ. ಅದು ಎಲ್ಲ ರ್ಯಾಂಕ್ಗಳು ಬಂದದ್ದು ಹೊಸ ಕಾಲೇಜ್ ಇರುವಂಥ ಕ್ರಿಯೇಟಿವ್. ನಾನು ನೋಡ್ತಾ ಇರುವಾಗ ಅಲ್ಲಿ ಬರುವಾಗ ಹೊರಗೆ ನೋಡಬೇಕಂದ್ರೆ ನಮ್ಮ ಅತಿಥಿಗಳು ಬರುವಾಗ ನೋಡಿದ್ರು, ಅಲ್ಲಿಂದ ಒಂದು 100 ಮೀಟರ್ ಉದ್ದವರೆಗೆ ಸ್ಟೂಡೆಂಟ್ಸ್ಗಳ ಫೋಟೋ ಇದೆ. ಒಂದು 100 ಮೀಟರ್ ಇರ್ಬೋದು. ಈ ಕಡೆ ನೀಟಲ್ಲಿ ಬಂದವರು, JEE ಬಂದವರು, ಎಲ್ಲದಲ್ಲಿ ನಮಗೆ ಪ್ರತಿ ದಿನ ಒಂದೊಂದು ನ್ಯೂಸ್ ಬರ್ತಾ ಇತ್ತು. ಎಲ್ಲ ಕ್ರಿಯೇಟಿವ್ ಸಂಸ್ಥೆಗಳು ಇವೆ, ಅದೊಂದು ಸಂತೋಷ. ಮತ್ತು ನಿಮಗೆ ಯೋಚನೆ ಬರ್ಬೋದು ಈ ಕಾರ್ಯಕ್ರಮ. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ಪಟ್ಟಣದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ವಿದ್ಯಾರ್ಥಿಗಳು ಹಾಗೂ ಯುವ ಜನರ ಉಜ್ವಲವಾದ ಭವಿಷ್ಯಕ್ಕೆ ಮಾರಕವಾಗಿರುವ ಡ್ರಗ್ಸ್ ಸೇರಿದಂತೆ ಮಾದಕ ವಸ್ತುಗಳ ವಿರುದ್ಧ ವಿದ್ಯಾರ್ಥಿಗಳು ಸದಾ ಜಾಗೃತರಾಗಿರಬೇಕು ಎಂದು ನಾಗಮಂಗಲ ಡಿವೈಎಸ್ಪಿ ಚಲುವರಾಜ್ ಹೇಳಿದರು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಕೃಷ್ಣರಾಜಪೇಟೆ ಪಟ್ಟಣ ಪೊಲೀಸ್ ಠಾಣೆ ವತಿಯಿಂದ ಆಯೋಜಿಸಿದ ಡ್ರಗ್ಸ್ ವಿರುದ್ಧದ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳು ಹಾಗೂ ಯುವ ಜನರಲ್ಲಿ ಅರಿವಿನ ಜಾಗೃತಿ ಮೂಡಿಸಿ ಮಾತನಾಡಿದರು. ನಾಗರಿಕ ಸಮಾಜದ ನಿರ್ಮಾಣಕ್ಕೆ ಪೊಲೀಸರಿಗೆ ಸಹಕಾರ ನೀಡಬೇಕು ಎಂದು ಡಿವೈಎಸ್ಪಿ ಚಲುವರಾಜ್ ಮನವಿ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲ ಗುರುವಾಲೆ ನಾಗರಾಜ್ ಮಾತನಾಡಿದರು. ವಿದ್ಯಾರ್ಥಿಗಳು ಡ್ರಗ್ಸ್ ಸೇರಿದಂತೆ ನಶೆ ಭರಿಸಿ ಯುವ ಜನರ ಬದುಕನ್ನು ಹಾಳು ಮಾಡುವ ಮಾದಕ ವಸ್ತುಗಳ ಬಗ್ಗೆ ಹಾಗೂ ಮಾರಾಟ ಜಾಲದ ವಿರುದ್ಧ ಸದಾ ಜಾಗೃತರಾಗಿರಬೇಕು. ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡಬೇಕು ಎಂದು ಕರೆ ನೀಡಿದರು. ಪಟ್ಟಣ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಮಹೇಶ್, ಹಿರಿಯ ಪ್ರಾಧ್ಯಾಪಕ ಮಹಾಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಿಮ್ದು ನಾನು ಯಾರು ಹೇಳಿದ್ದೆ ಒಂದೇನೋ ನಮ್ಮ ಇಲಾಖೆ ಬಂದಿದ್ದೀವಿ, ನಾವು ಹೇಳ್ತಾ ಇದ್ದೀವಿ, ಲೈಫ್ನ ನೀವು ಅಚೀವ್ಮೆಂಟ್ ಮಾಡಿಕೊಳ್ಳಿ. ಖಂಡಿತ ಯಾರು ಕಂಟ್ರೋಲ್ಲ, ಯಾರು ಬುದ್ಧಿವಂತಲ್ಲ. ನಿಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ ನೋಡಿಬೇಕಾರೆ ಯಾವುದೇ ಆಗಲಿ, ನೀವು ಒಬ್ಬ ಯಾರು ನಾವು ಒಬ್ಬ 80 ತಾಳ್ತಾನೆ 80 ಮಾರ್ಕ್ಸ್ ತಗೊಂಡ್ರೆ ನಾನು 60 ಮಾರ್ಕ್ಸು, ನೀವು ಎಫರ್ಟ್ ಹಾಕಿ ಅವ್ನಿಗೆ ಯಾಕೆ ತಗೊಳ್ಳಲ್ಲ. ಜಾಸ್ತಿ ಪ್ರಾಕ್ಟೀಸ್ ಹೋಗ್ತಾ ಇರಬೇಕು. ಮೆಮೊರಿ ಯಾವಾಗ ಅಷ್ಟೇ, ಯಾರಿಗೂ ಬ್ರೈನ್ ಎಲ್ಲರಿಗೂ ಒಂದೇ, ಅವ್ರು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ಅಷ್ಟೇ. ಪ್ರಾಕ್ಟೀಸ್ ಮಾಡಬೇಕು, ನೆನಪಿಟ್ಕೋಬೇಕು, ಬರೀತಾ ಇರಬೇಕು, ಓದ್ತಾ ಇರಬೇಕು ಅಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಚೆಸ್ಕಾಂ ಸಂಸ್ಥೆಯ ಅಧಿಕಾರಿಗಳ ಅನಿಯಮಿತ ದಂಡ ವಸೂಲಾತಿ ಕಿರುಕುಳ ನಿಲ್ಲಿಸಿ ಎಂದು ಶಾಸಕ ಶ್ರೀನಿವಾಸ್ ಅಧಿಕಾರಿಗಳಿಗೆ ತಾಕೀತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಜೆಸ್ಕಾಂ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯರು ಗ್ರಾಮೀಣ ಬಡ ಜನರನ್ನು ದಂಡ ವಸೂಲಿ ನೆಪದಲ್ಲಿ ಬಡ ಜನರ ಬಡ ರೈತರನ್ನು ಶೋಷಣೆಗೀಡು ಮಾಡಲಾಗುತ್ತಿದೆ ಎಂಬ ಸಾಕಷ್ಟು ದೂರುಗಳು ಬರುತ್ತಿದ್ದು, ಕೆಲ ಹೋರಾಟಗಾರರು, ಸಂಘಟನಾಕಾರರು, ರೈತರು, ಜೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಅನಗತ್ಯವಾಗಿ ಗುರಿಯಾಗಿಸಿಕೊಂಡು ಮಿತಿ ಮೀರಿದ ದಂಡ ವಸೂಲಿ ಮೂಲಕ ಗ್ರಾಮೀಣ ಜನತೆಯ ರಕ್ತ ಹೀರುತ್ತಿದ್ದಾರೆ, ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಇದು ಇಲ್ಲಿಗೆ ಕೊನೆಯಾಗಬೇಕು ಎಂದರು. ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ವಿನೂತನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅರ್ಹ ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಹಕ್ಕುಪತ್ರಗಳನ್ನು ವಿತರಿಸಿದರು. ಸಾರ್ವಜನಿಕರಿಂದ ಬಂದ ಕುಂದು ಕೊರತೆಗಳ 100 ಅರ್ಜಿಗಳನ್ನು ಸ್ವೀಕರಿಸಿದರು. ಎಲ್ಲರೂ ಆರೋಗ್ಯ ಪರಿಸರದಲ್ಲಿ ನೈರ್ಮಲ್ಯತೆ ಶಿಕ್ಷಣಕ್ಕೆ ಆದ್ಯತೆ ನೀಡಿ ರೈತರು, ಕಾರ್ಮಿಕರು ಸರ್ಕಾರಿ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಎಲ್ಲಾ ಪೋಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಡಬೇಕು ಎಂದರು. ವೇದಿಕೆಯಲ್ಲಿ ಕೊಟ್ಟೂರು ತಹಶೀಲ್ದಾರ್ ಅಮರೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಕುಮಾರ್, ಕೂಡ್ಲಿಗಿಯ ಇಂಜಿನಿಯರ್ ನಾಗನಗೌಡ, ಮಲ್ಲಿಕಾರ್ಜುನ, ವೈದ್ಯಾಧಿಕಾರಿ ಎಸ್ ಪ್ರದೀಪ್, ರಾಜಬಕ್ಷಿ ಕೊಟ್ರೇಸ್, ಸಿಡಿಪಿಒ ಮಾಲುಂಬಿ ಸೇರಿದಂತೆ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಆಡಳಿತ ಅಧಿಕಾರಿಗಳು, ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು ಮತ್ತು ಗ್ರಾಮದ ಅನೇಕ ಮುಖಂಡರು, ಕಾಳಾಪುರ ಗ್ರಾಮ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 100 ಗ್ರಾಮಸ್ಥರು ಭಾಗಿಯಾಗಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಒಂದೇ ಮಾತನ್ನು ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕರವೇ ವತಿಯಿಂದ ಶಾಲಾ ಮಕ್ಕಳಿಗೆ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು.
ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಜೆಸ್ಕಾಂ ಸಂಸ್ಥೆಯ ಅಧಿಕಾರಿಗಳು ಅನಿಯಮಿತ ದಂಡ ವಸೂಲಾತಿ ಕಿರುಕುಳ ನಿಲ್ಲಿಸಿ ಎಂದು ಶಾಸಕ ಶ್ರೀನಿವಾಸ್ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.